ಬಸವ ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ರಕ್ತದ ಕ್ರಾಂತಿಯಾಗಿದೆ. ಸಮಾನತೆಗಾಗಿ, ಸ್ತ್ರೀ ಕುಲಾಚಾರಕ್ಕಾಗಿ ಯಾವ ಮಹಿಳೆಯನ್ನ ಕುಂಭಮೇಳ, ನವಗ್ರಹ, ರುದ್ರಾಭಿಷೇಕ, ಗುಡಿ ಪೂಜೆ, ದೇವತೆಗಳ ಪೂಜೆ, ಸ್ವರ್ಗ ನರಕಗಳ ಹೆಸರಲ್ಲಿ ಮಹಿಳೆಯರನ್ನ ಶೋಷಿಸಿ, ಮಹಿಳೆಯರನ್ನ ದಲಿತರನ್ನಾಗಿ, ಮಹಿಳೆಯರನ್ನ ಹಿಂದುಳಿಯುವಂತೆ ಮಾಡಿ ಇದೇ ಕಲ್ಯಾಣ ನೆಲದಲ್ಲಿ ಬಸವಾದಿ ಶರಣರು ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವ ಧರ್ಮ ಇವತ್ತು ಇಡೀ ಜಗತ್ತಿನಲ್ಲಿ ಯಾವುದೇ ಧರ್ಮ ಹುಟ್ಟಿದ್ದಾದರೆ ಅದು ಬಸವಾದಿ ಶಿವಶರಣರ ಧರ್ಮ. ಇದು ಸನಾತನಿಗಳು ಇಂದು ನಮ್ಮದೆಂದು ಹೊರಟಿದ್ದಾರೆ. ಇವತ್ತು ಅವರಿಗೆ ನಾವು ಕಲ್ಯಾಣದಲ್ಲಿ ಕಾಲಿಡಲಿಕ್ಕೆ ಬಿಡೋದಿಲ್ಲ. ಕಲ್ಯಾಣದ ಶರಣರು ಬೂದಿ ಮುಚ್ಚಿದ ಕೆಂಡದಂತಿದ್ದಾರೆ. ನಮ್ಮ ತಾಯಂದಿರು ಇವತ್ತ ನಿಮಗೆ ಬಾಕಿ ಕುಂಭಮೇಳಕ್ಕೆ ಬಂದಿರಬೇಕು, ನವಗ್ರಹ ಪೂಜೆ ಮಾಡಿರ್ಬೇಕು, ರುದ್ರಾಭಿಷೇಕ ಪೂಜೆ ಮಾಡಿ. ಮುಂದಿನ ದಿನಗಳಲ್ಲಿ ನೆನಪಿಟ್ಕೊಡ್ರಿ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ. ಕಾಶಿ, ಕೇದಾರ, ಗೋಕರ್ಣ ಪುಣ್ಯ ತೀರ್ಥಗಳಲ್ಲಿಯ ದೇವರು ದೇವರಲ್ಲ. ತನ್ನ ತಾನರಿದು ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಎನ್ನುವ ತತ್ವ ನಮ್ಮ ತಾಯಂದಿರು ಕಲ್ಯಾಣ ಶರಣರು ತಿಳ್ಕೊಂಡಿದ್ದಾರೆ. ಅದರಂತೆ ಆಚರಣೆ ಮಾಡ್ತಾರೆ. ಅದಕ್ಕೆ ನಾವು ನೀವು ಎಲ್ಲರೂ ಕೂಡ ಅದರಂತೆ ನಾವು ಆ ಜ್ಞಾನ, ಆ ಮಟ್ಟಕ್ಕೆ ವೈಜ್ಞಾನಿಕವಾದಂತ ಸಿದ್ಧಾಂತ ನಮ್ಮ ಹೆಣ್ಮಕ್ಕಳಿಗೆ, ನಮ್ಮ ತಾಯಿಯಂದಿರಿಗೆ, ನಮ್ಮ ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗಿ ನಾವಿವತ್ತು ಬಸವಣ್ಣನವರ ವೈಜ್ಞಾನಿಕ ಧರ್ಮವನ್ನು ತಿಳಿಸಬೇಕಾಗಿದೆ, ಬಿತ್ತಬೇಕಾಗಿದೆ. ಅದಕ್ಕೆ ಈ ಸನಾತನವಾದಿಗಳಿಗೆ ನಾವು ಪ್ರವೇಶ ಕೊಡೋದಿಲ್ಲ, ಅವರ ಜೊತೆ ಹೋಗೋದಿಲ್ಲ, ನಮ್ಮ ತಾಯಿಯಂದಿರಿಗೂ ಕೂಡ ಅವರ ಜೊತೆ ಬಿಡೋದಿಲ್ಲ ಎನ್ನುವ ಘೋಷಣೆಯೊಂದಿಗೆ ಇಲ್ಲಿಗೆ ಕಲ್ಯಾಣಕ್ಕೆ ಆಗಮಿಸಿದ ಎಲ್ಲ ಬಸವ ಎಲ್ಲ ತಂದೆ ತಾಯಿಯಂದಿರಿಗೆ ಅನಂತ ಅನಂತ ನಿಮಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನಿಮಗೆ ಸ್ವಾಗತ ಕೋರುತ್ತೇನೆ. ವಿಶ್ವಗುರು ಬಸವಣ್ಣನು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯೆ ನುಡಿಯುವುದೇ ಮರ್ತ್ಯಲೋಕ. ನಮಗೆ ದೇವಲೋಕ ಮರ್ತಕಗಳಿಲ್ಲ, ನಮಗೆ ಸ್ವರ್ಗ ನರಕಗಳಿಲ್ಲ. ಕಾಯಕವೇ ಕಾಯಕವೇ. ಧನ್ಯವಾದಗಳು.